ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಆಶಾ ರಘು. ನಾನು ನಿಮ್ಮ ಜೊತೆ ಇವತ್ತು ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಏನು ಈ ವಿಡಿಯೋ ಅಂದರೆ, ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತಾರೆ. ಈಗ ನಾವೇನು ಮಾಡ್ತೀವೋ ಅದನ್ನೇ ಮಕ್ಕಳು ಫಾಲೋ ಮಾಡ್ತಾರೆ, ಅದರಂತನೇ ಬೆಳೀತಾರೆ ನಮ್ಮನ್ನು ನೋಡಿಕೊಂಡು. ಅದಕ್ಕೆ ನಾವು ಕೆಲವೊಂದು ಬದಲಾವಣೆಗಳ್ನ ನಾವು ಅನುಸರಿಸ್ಬೇಕು ನಮ್ಮ ಜೀವನದಲ್ಲಿ. ಅವು ಏನಪ್ಪ ಅಂತಂದರೆ, ಕೆಲವೊಂದು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು ಏನೇನು ಅಂತಂದರೆ, ಈಗ ಮೊದಲು ಮೊಬೈಲ್ ವಿಷಯನೇ ಬರೋಣ. ಮೊಬೈಲ್ನ ನಾವು ಮಕ್ಕಳ ಎದುರಿಗೆ ಜಾಸ್ತಿ ಯೂಸ್ ಮಾಡಬಾರ್ದು. ಮಕ್ಕಳ ಎದುರಿಗೆ ಯೂಸೇ ಮಾಡಬಾರ್ದು ಮೊಬೈಲ್ ಅನ್ನೋದು ನಮ್ಮಿಂದ ದೂರ ಇರಬೇಕು. ಮಕ್ಕಳಿದ್ದಾಗ ನಾವು ಮಕ್ಕಳನ್ನ ನಮ್ಮ ಹತ್ರ ಇಟ್ಕೋಬೇಕು, ಅವ್ರ ಜೊತೆಗೆ ನಾವು ಕಾಲ ಕಳಿಬೇಕು. ನಾವು ಮೊಬೈಲ್ ನೋಡೋದು ಕಮ್ಮಿ ಮಾಡಿದ್ವಿ ಅಂದರೆ ಮಕ್ಕಳು ಅದನ್ನ ನೋಡೋದು ಕಮ್ಮಿ ಮಾಡ್ತಾರೆ, ಅದ್ರ ಕಡೆ ಗಮನವೂ ಬರಲ್ಲ ಅವರಿಗೆ. ನಾವು ಬರೀ ಅವ್ರಿಗೆ ಮೊಬೈಲ್ ಮುಟ್ಟಬೇಡ ಅಂತ ಹೇಳೋದು ಬಿಟ್ಟು, ನಾವು ಸಹ ಮಕ್ಕಳಿಗೆ ಮೊಬೈಲ್ನ ನೋಡ್ದಂಗೆ ಇದ್ದು ಅವರಿಗೆ ಯಾವ ರೀತಿ ಟೈಮ್ ಕೊಡಬೇಕು ಅನ್ನೋದನ್ನ ನೋಡ್ಕೋಬೇಕು. ಜೊತೆಗೆ ನಾವು ಬರೋ ಕಾಲ್ಸ್, ಇಂಪಾರ್ಟೆಂಟ್ ಕಾಲ್ಸ್ ಇದ್ದರೆ ಮಾತ್ರ ಅವ್ರು ರಿಸೀವ್ ಮಾಡಬೇಕು. ಮತ್ತು ಅದರಲ್ಲಿ ಯಾವ ಥರ ನಾವು ಟೈಮ್ ಸ್ಪೆಂಡ್ ಮಾಡೋದು ಅನ್ನೋದು ಸಹ ನಾವು ತಿಳ್ಕೊಂಡಿರಬೇಕು. ಮೊಬೈಲ್ನ ಮಕ್ಕಳ ಮುಂದೆ ಇದ್ದಾಗ ನಾವು ಮೊಬೈಲ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದೊಂದು ಕಲಿಬೇಕು. ಈಗಿನ ಮಕ್ಕಳೇನಪ್ಪ, ಎಲ್ಲರೂ ಈಗ 4-5ನೇ ಕ್ಲಾಸ್ ಇರೋಲ್ಲ, ಅಲ್ಲೇ ಗ್ರೂಪ್ ಮಾಡ್ಕೊಂಡಿರ್ತಾರೆ, ವ್ಯಾಟ್ಸಪ್ ಗ್ರೂಪು, ಅದ್ರಲ್ಲಿ ಚಾಟ್ ಮಾಡೋದು. ಇದೆಲ್ಲ ನೋಡಿದರೆ ಹಬ್ಬ ಎಷ್ಟು ಮುಂದುವರೆದಿದೆ ಜನ್ರೇಷನ್ನು ಅನಿಸುತ್ತೆ. ಆದರೆ ನಾವು ಇದಕ್ಕೆಲ್ಲ ಏನಂದರೆ, ಒಂದು ತಿಳುವಳಿಕೆ ಹೇಳ್ಕೊತ ಹೋಗಬೇಕು. ಯಾವ್ದು ಮಾಡಿದರೆ ಸರಿ, ಯಾವ್ದು ಮಾಡಿದರೆ ತಪ್ಪು ಅಂತ ಅವ್ರಿಗೆ ನಾವು ತಿಳಿಸ್ಕೊಡ್ಬೇಕು. ಅದರಿಂದ ಪ್ರತಿಯೊಬ್ಬರಿಗೂ ನಾನು ಪೇರೆಂಟ್ಸಿಗೆ ಏನು ಹೇಳ್ತೀನಿ ಅಂತಂದರೆ, ತಂದೆ ತಾಯಿಗಳು ಮೊದಲು ಮಕ್ಕಳು ಮುಂದೆ ಅನಾವಶ್ಯಕವಾಗಿ ಮೊಬೈಲ್ ನೋಡೋದನ್ನ ಕೈ ಬಿಡಿ. ಅನಾವಶ್ಯಕವಾಗಿ ಮೊಬೈಲ್ ನೋಡೋದು ಕೈ ಬಿಡೋದ್ರಿಂದ ಅವ್ರಿಗೂ ಸಹ ಆ ಮೊಬೈಲಲ್ಲಿರೋ ಒಂದು ಇಂಟ್ರೆಸ್ಟು ಕಮ್ಮಿ ಆಗುತ್ತೆ. ಇದು ಬೇಕಾದ್ರೆ ನೀವು ಮಾಡಿ ನೋಡಿ, ಇದರ ಅನುಕೂಲ ನಿಮಗೆ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಸರಿನಾ? ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಏನು ಅಂತಂದರೆ, ಬೆಳಗ್ಗೆ ಬೇಗ ಎದ್ದೇಳಬೇಕು. ನಾವು ಬೇಗ ಎದ್ದು ಕಸ ಹೊಡೆದು ಬಾಕ್ಲಿ ನೀರು ಹಾಕಿ ಸ್ನಾನ ಮಾಡಿಕೊಂಡು ಬೇಗ ಮಕ್ಕಳಿಗೆ ಟಿಫನ್ ರೆಡಿ ಮಾಡಿ ಮನೆಯಲ್ಲಿ ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಮಾಡಿದರೆ ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತಾರೆ. ಅವರು ಅದೇ ಥರ ಆ್ಯಕ್ಟಿವ್ ಆಗಿ ತಮ್ಮ ಕೆಲಸ ತಾವು ಮಾಡ್ಕೊಳ್ಳೋದ್ರಲ್ಲಿ ಕಾಲ ಕಳೀತಾರೆ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಪೇರೆಂಟ್ಸು ಸಹ ನೀವು ಮಧ್ಯಾಹ್ನದ ಹೊತ್ತು ರೆಸ್ಟ್ ಮಾಡಿ, ಬೇಡ ಅಂತ ಹೇಳಲ್ಲ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನೀವು ಫ್ರೀ ಇರ್ತೀರಲ್ವ, ಆವಾಗ ನೀವು ಸ್ವಲ್ಪ ರೆಸ್ಟ್ ಮಾಡಬಹುದು. ಅದಕ್ಕೆ ಬೇಗ ಎದ್ದು ಮಕ್ಕಳಿಗೆ, ಮಕ್ಕಳು ಎದ್ದೇಳೋ ಅಷ್ಟೊತ್ತಿಗೆ, ನಮ್ಮ ಮಕ್ಕಳು ಎದ್ದೇಳೋ ಅಷ್ಟೊತ್ತಿಗೆ ನಾವು ನಮ್ಮ ಮನೆ ಕೆಲಸ ಮುಗಿಸ್ಕೊಂಡ್ರೆ ಬೆಳಗ್ಗೆ ಹೊತ್ತು ನಾವು ಸ್ವಲ್ಪ ಅವ್ರಿಗೆ ಟೈಮ್ ಕೊಡ್ಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ನಾವು ಎದ್ದೇಳೋದೇ ಫಸ್ಟ್ ಲೇಟಾಗಿರುತ್ತೆ. ಜೊತೆಗೆ ಅವಸರಕ್ಕೆ ತಿಂಡಿ ಮಾಡ್ತೀವಿ ಹೋಗಿ, ಒಂದೇ ಅವಸರಕ್ಕೆ ತಿಂಡಿ ಮಾಡಿ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ರೇಗೋದು ಎಲ್ಲ ಮಾಡ್ತೀವಿ. ಬೇಗ ಕೆಲಸ ಆಗಲಿಲ್ಲ ಅಂದರೆ ಸಹಜವಾಗಿ ಎಲ್ಲರಿಗೂ ಕೋಪ ಬರುತ್ತೆ. ಜೊತೆಗೆ ಯಾರಾದರೂ ಮಾತಾಡ್ಸಿದ್ರು ಸಹ ಅವ್ರಿಗೆ ನಾವು ಸರಿಯಾದ ಒಂದು ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಏನು ಮಾಡಬೇಕು ಅಂತಂದರೆ, ಫಸ್ಟು ಸ್ವಲ್ಪ 1 ಅವರ್ ಮುಂಚೆ ನಾವು ಎದ್ದೇಳಲೇಬೇಕು. ಒಂದು 5:30 ಹಂಗೆ ಎದ್ದರೆ ಸಾಕು. ಎದ್ದರೆ ಮನೆ ಕೆಲಸ, ಕಸ, ನೆಲ, ಮುಸುರೆ ಇದೇನಿದ್ರೆ ಎಲ್ಲ ಮುಗಿಸ್ಕೋಬೇಕು. ನಾನು ಇದನ್ನ ಹೇಳ್ತಿದ್ದೀನಿ ಯಾಕೆ ಅಂದರೆ, ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದಕ್ಕೆ ಎಕ್ಸಾಂಪಲು. ನಮ್ಮ ಅತ್ತೆ ಮನೆಯಲ್ಲಿ ನಾನು ಮದುವೆ ಆಗಿ ಬಂದಾಗ ನಮ್ಮ ಅತ್ತೆ ಮನೆಯಲ್ಲಿ ಇದೇ ಪದ್ಧತಿನೇ. ಬೆಳಗ್ಗೆ ಎದ್ದ ತಕ್ಷಣವೇ, ನೀ ಎಷ್ಟೊತ್ತಿಗಾದ್ರೂ 5 ಗಂಟೆಗೆ ಎದ್ದೇಳು, 4 ಗಂಟೆಗೆ ಎದ್ದೇಳು, ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡ್ತಿದ್ದಿದ್ದು ಮೊದಲನೇ ಕೆಲಸನೇ ಮನೆಯಿಂದ ಕಸ ಹೊರ ಹಾಕೋದು. ಪೊರಕೆ ತಗೊಂಡು ಮನೆಯಿಂದ ಕ್ಲೀನಾಗಿ ಎಲ್ಲ ಕಸ ಹೊಡ್ಕೊಂಡು ಬರ್ತಾಯಿದ್ವಿ. ಕಸ ಹೊಡೆದು ನೆಲ ಒರೆಸಿ ಬಾಕ್ಲಿಗೆ ನೀರು ಹಾಕಿ, ಬಾಕ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಕಾಫಿ ಟೀ ಮಾಡಿ ಆಮೇಲೆ ನಮ್ಮ ದಿನ ಪ್ರಾರಂಭ ಆಗ್ತಿತ್ತು. ನಾವು ಅವ್ರನ್ನ ನೋಡಿ ಇದನ್ನ ಕಲ್ತ್ಕೊಳ್ತಾ ಬಂದಿದ್ದೀವಿ. ಅದು ಆ ಅನುಭವದ ಮೇಲೆ ನಾನು ನಿಮ್ಮ ಹತ್ರ ಈ ವಿಚಾರ ಶೇರ್ ಮಾಡ್ತಾ ಇದ್ದೀನಿ. ನಾವೇನು ಮಾಡ್ತೀವೋ ಅದನ್ನೇ ನಮ್ಮ ಪೀಳಿಗೆ ಮುಂದಿನವರು ಸಹ ನಮ್ಮನ್ನು ಫಾಲೋ ಮಾಡ್ತಾರೆ. ಅದಕ್ಕೇ ಪ್ರತಿಯೊಬ್ಬರೂ ಮಕ್ಕಳ ಮುಂದೆ ಯಾವಾಗಲೂ ಲೇಸಿಯಾಗಿರಬೇಡಿ, ಆ್ಯಕ್ಟಿವ್ ಆಗಿರಿ. ಅವರಲ್ಲಿ ಅದು ಬದಲಾವಣೆ ಬರುತ್ತೆ. ಜೊತೆಗೆ ಮಕ್ಕಳ ಜೊತೆಗೆ ಕಾಲ ಕಳೀರಿ. ಜೊತೆಗೆ ಅವರಿಗೆ ಆಟ ಆಡೋಕ್ಕೆ ಅವಕಾಶ ಕೊಡಿ. ಹೇಗೆ ಅಂದರೆ, ವಾರದಲ್ಲಿ ಈಗ ದಿನ ಹೋಗೋಕ್ಕಂತೂ ಆಗಲ್ಲ ಆಟ ಆಡೋಕ್ಕೆ ಮಕ್ಕಳು. ಸ್ಕೂಲಿಂದ ಬಂದ ತಕ್ಷಣ ಅಲ್ಲೇ ಒಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿಂದು ಟಿ ವಿ ನೋಡಿ ಅನ್ನೋ ಅಷ್ಟೊತ್ತಿಗೆ ಟ್ಯೂಷನ್ಗೆ ಹೋಗ್ತಾರೆ. ಟ್ಯೂಷನ್ಗೆ ಹೋಗಿ ಬಂದ ತಕ್ಷಣ ನೈಟ್ ಊಟ ಒಂದು ಸ್ವಲ್ಪ ಮಲಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನು ಸ್ನಾನ, ಹೋಗೋದು, ಸ್ಕೂಲಿಗೆ ಹೋಗೋದು ಇದೇ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ವೀಕ್ಲಿ 1 ಟೈಮ್ ಅವ್ರಿಗೆ ಫ್ರೀ ಬಿಟ್ಬಿಡಬೇಕು. ಫ್ರೀ ಒಂದು 2 hours 3 hours 4 hours ಆಟ ಆಡೋಕ್ಕೆ ನಾವು ಅವ್ರಿಗೆ ಫ್ರೀ ಬಿಟ್ಕೊಟ್ಬಿಡ್ಬೇಕು. ಹೊರಗೆ ಫೀಲ್ಡಲ್ಲಿ ಹೋಗಿ ಆಟ ಆಡಬೇಕು ಅವರು.
ಹೀಗೆ ಆಡೋದ್ರಿಂದ ಅವರಿಗೆ ಒಂದು ದೈಹಿಕ ಆ್ಯಕ್ಟಿವಿಟೀಸ್ ಆಗುತ್ತೆ ಚೆನ್ನಾಗಿ, ಮಸಲ್ಸು ಇದೆಲ್ಲ ಗಟ್ಟಿ ಆಗೋಕ್ಕೆ ಅವಕಾಶ, ಮೂಳೆ ಎಲ್ಲ ಗಟ್ಟಿ ಬರೋಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಅವರಿಗೆ ನಾವು ಯಾವ ರೀತಿ ಟೈಮ್ ಮಾಡ್ಕೊಂಡು ನಾವು ಟೈಮ್ ಕೊಡಬೇಕು. ಅವ್ರಿಗೆ ಟೈಮ್ ಇಲ್ಲ, ನಾವು ಅವ್ರ ಟೈಮಿಗೆ ಸರಿಯಾಗಿ ನಾವು ಫ್ರೀ ಟೈಮ್ ಮಾಡಿಕೊಂಡು ಅವ್ರ ಜೊತೆ ಕೂರಬೇಕು, ಅವ್ರನ್ನ ಮಾತಾಡ್ಸೋಕ್ಕೆ ಕೂರಬೇಕು. ಆ ಕೂರೋದ್ರಿಂದ ಅವರಿಗೆ ಅವರ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಬರುತ್ತೆ. ಜೊತೆಗೆ ಅವ್ರ ಫ್ರೆಂಡ್ಸ್ ಬಗ್ಗೆ ನಾವು ಫ್ರೀಯಾಗಿ ಕೇಳಬೇಕು, ನಿಮ್ಮ ಫ್ರೆಂಡ್ಶಿಪ್ ಹೇಗಿದೆ, ಯಾರ್ಯಾರು ಒಳ್ಳೆ ಫ್ರೆಂಡ್ಸ್ ನಿನಗೆ, ಅವ್ರು ಯಾರನ್ನಾದ್ರೂ ಹೇಳಿ ನಾವು ಅದಕ್ಕೆ ಏನೋ ಒಂದು ರಿಯಾಕ್ಟ್ ಮಾಡಬಾರ್ದು. ಈಗ ಯಾವ ಥರದ್ದಾದ್ರೂ ಫ್ರೆಂಡ್ಸ್ ಇರಲಿ, ನಾವು ಫಸ್ಟು ಸುಮ್ಮನೆ ಎಲ್ಲ ಕೇಳಬೇಕು ಅವ್ರು ಹೇಳೋದನ್ನ. ಆಮೇಲೆ ಅವ್ರು ಸ್ವಲ್ಪ ಹುಷಾರಪ್ಪ, ಒಳ್ಳೆ ಫ್ರೆಂಡ್ಸ್ ಮಾಡ್ಕೊ, ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇಟ್ಕೊ ಅಂತ ಹೇಳಬೇಕು. ಅವರಿಗೆ ಆ ಫ್ರೆಂಡ್ಸ್ ಹೇಗಿದ್ದಾರೆ ಅಂತ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಮೆಂಟಾಲಿಟಿ ನಾವು ಬೆಳೆಸ್ಕೊಡ್ಬೇಕು. ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಯಾವ್ಯಾವ ಥರ ಫ್ರೆಂಡ್ಸ್ ಇದ್ದಾರೆ ಅನ್ನೋದನ್ನ ಅವ್ರಿಗೆ ಗುರ್ತಿಸೋ ಅಂಥ ಒಂದು ಕ್ಯಾಪಾಸಿಟಿನ ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸ್ಕೊಟ್ರೆ, ಅವರೇ ಯಾವ ಫ್ರೆಂಡ್ಸ್ ಮಾಡಿದರೆ ನನಗೆ ಒಳ್ಳೆಯದು, ಯಾವ ಫ್ರೆಂಡ್ಸ್ನ ನಾನು ಬಿಟ್ಟರೆ ನನಗೆ ಒಳ್ಳೆಯದು ಅಂತ ಅವ್ರು ಗುರ್ತಿಸ್ಕೊಳ್ಳೋ ಅಂಥ ಒಂದು ಮೆಂಟಲ್ ಎಬಿಲಿಟಿ ಅವ್ರಿಗೆ ಬರುತ್ತೆ. ಅದಕ್ಕೆ ಹೇಳೋದು, ನಾವು ಫ್ರೀಯಾಗಿ ಮಕ್ಕಳ ಹತ್ರ ಮಾತಾಡಬೇಕು. ಮತ್ತು ಸ್ಕೂಲಿಂದ ಬಂದ ತಕ್ಷಣ ನಾವೇನೋ ಮಾಡ್ಕೊಂಡು ಕೂತಿರೋದು, ಬಂದ್ರ ಸರಿ ಬ್ಯಾಗ್ ಬಿಟ್ರಾ ಅಲ್ಲಿಟ್ರಾ ಹಿಂಗೆ ಮಾಡಬಾರ್ದು. ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗಂತಲೇ ಒಂದು ಅರ್ಧ ಗಂಟೆ ಪ್ಲೀಸ್ ಎಲ್ಲರೂ ಟೈಮ್ ಇಡಿ. ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಸ್ವಾಗತ ಮಾಡ್ಕೊಳ್ಳಿ ನಗ್ನಗ್ತಾ. ಜೊತೆಗೆ ಅವರಿಗೆ ಏನಾದರೂ ತಿನ್ನೋಕ್ಕೆ ಕೊಡಿ, ಕೈಕಾಲು ತೊಳ್ಕೊಂಬ ಅಂತೇಳಿ ಅವ್ರ ಜೊತೆ ಮಾತಾಡಿದ ಮೇಲೆ ಅವ್ರಿಗೆ ಏನು ಬೇಕು ಏನು ಬೇಡ ಅಂತೇಳಿ ಕೇಳ್ರಿ. ಜೊತೆಗೆ ನೀವು ಹಂಗೆ ಈಗ ಏನಾದರೂ ಕೆಲಸ ಮಾಡ್ಕೊತ ಅವರು ಲಂಚ್ ಬ್ಯಾಗ್ ಎತ್ತಿಡ್ತಾನೋ ಬಾಕ್ಸ್ ತೆಗಿತಾನೋ ಅವ್ರ ಹತ್ರ ಕೇಳಬೇಕು, ಹೇಗಿತ್ತು ಇವತ್ತು ಸ್ಕೂಲ್ ಡೇ, ಚೆನ್ನಾಗಿತ್ತಾ, ಏನಾಯಿತು, ಯಾರ್ಯಾರು ಏನೇನು ಕ್ಲಾಸ್ ತೊಗೊಂಡ್ರು, ನಿನಗೆ ಅರ್ಥ ಆಯಿತಾ, ಯಾವುದಾದ್ರು ಅರ್ಥ ಆಗಲಿದ್ದು ಇವತ್ತೇ ಗುರ್ತು ಮಾಡ್ಕೊ. ಜೊತೆಗೆ ಏನು ಆಟ ಆಡಿದೆ, ಫ್ರೀ ಪೀರಿಯಡ್ ಎಷ್ಟೊತ್ತು ಬಿಟ್ಟಿದ್ರು, ಬೇರೆ ಫ್ರೆಂಡ್ಸ್ ಎಲ್ಲ ಏನು ಲಂಚ್ ತೊಗೊಂಬಂದಿದ್ರು, ನಿನಗೆ ಯಾರ್ದು ಇಷ್ಟ ಆಯಿತು ಅದರಲ್ಲಿ ರೆಸಿಪಿ, ಬೇರೆ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿದ್ರಾ, ನಿನ್ನ ಲಂಚ್ ಯಾರಿಗಾದ್ರೂ ಕೊಟ್ಟಿದ್ದ, ಇದೆಲ್ಲ ಒಟ್ಟು ಅವರಲ್ಲಿ ಫ್ರೀಯಾಗಿ ಮಾತಾಡಬೇಕು. ಅವರೂ ಸಹ ಸ್ಕೂಲಿಂದ ಬಂದ ತಕ್ಷಣ ಅಲ್ಲಿ ಸ್ಕೂಲಲ್ಲಿ ನಡೆದಂಥ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಈಸಿಯಾಗಿ ಶೇರ್ ಮಾಡಬೇಕು. ಅದರಿಂದ ಅಲ್ಲಿ ಒಂದು ಅರ್ಧ ಗಂಟೆ ನಿಮ್ಮ ಮತ್ತು ಮಕ್ಕಳ ಮಧ್ಯೆ ಡಿಸ್ಕಷನ್ ಆಗೇ ಹೋಯಿತು. ಈ ಥರ ಮಕ್ಕಳ ಹತ್ರ ಫ್ರೀಯಾಗಿ ಮಾತಾಡಿದಷ್ಟು ಅವ್ರು ನಿಮಗೆ ಫ್ರೆಂಡ್ಲಿ ಆಗಿರೋಕ್ಕೆ ಇಷ್ಟಪಡ್ತಾರೆ. ಮತ್ತು ಯಾವ ಫ್ರೆಂಡ್ಸ್ನೂ ಮಾಡ್ಕೋಬೇಡಿ ಅಂತ ನೀವು ಹೇಳಬೇಡಿ ಅವರಿಗೆ. ಮತ್ತು ಇನ್ನೊಂದೇನೆಂದರೆ, ಒಂದು 5ನೇ ಕ್ಲಾಸ್ ದಾಟೋವರೆಗೂ ಮಕ್ಕಳಿಗೆ ಯಾವುದೇ ರೀತಿ ಓದೋಕ್ಕೆ ಪ್ರೆಷರ್ ಹಾಕಬೇಡಿ. ಇದು 6ನೇ ಕ್ಲಾಸ್ ಆಗೋವರೆಗೂ ಅವ್ರಿಗೆ ಯಾವುದೇ ಒಂದು ಇಂಥ ಓದಿಲ್ಲ, ನೀನು ಸರಿಯಾಗಿ ಮಾರ್ಕ್ಸ್ ಬರಲಿಲ್ಲ, ರಿಸಲ್ಟ್ ಬರಲಿಲ್ಲ, ಎ ಗ್ರೇಡ್ ಬರಲಿಲ್ಲ, B+ ಬಂದೆ, C+ ಬಂದೆ, ಈ ಥರ ಯಾವುದೇ ರೀತಿಯೂ ನೀವು ಅವರಿಗೆ ಟಾರ್ಚರ್ ಮಾಡಬೇಡಿ. ಇದು ಟಾರ್ಚರೇ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಮಕ್ಕಳಿಗೆ ಅವಾಗಿನ್ನೂ ಯಾವುದೇ ಒಂದು ಬೌದ್ಧಿಕ ಮಟ್ಟವಾಗಿ ಬೆಳೆದಿರಲ್ಲ. ಅವ್ರ ಬುದ್ಧಿ ಅಷ್ಟೊಂದು ತಿಳ್ಕೊಂಡು ನಾನು ಇದು ಮಾಡಬೇಕು, ಇದು ಬಿಡಬೇಕು, ಇದ್ರಲ್ಲಿ ಮಾರ್ಕ್ಸ್ ಹೋಯ್ತು ಅಂತ ತಿಳ್ಕೊಳ್ಳೋವಷ್ಟು ಕೆಪಾಸಿಟಿ ಅವ್ರಿಗಿರಲ್ಲ. ಅವ್ರನ್ನೇನು ನೀವು ಫಾಲೋ ಅಪ್ ಮಾಡಿ. ನೀನು ಹೋಮ್ವರ್ಕ್ ಮಾಡ್ತಾ ಇದೆಯಾ, ಓಕೆ, ನಿನ್ನ ನೋಟ್ಸ್ ಎಲ್ಲ ಕಂಪ್ಲೀಟ್ ಇದೆಯಾ, ಓಕೆ, ಕ್ಲಾಸಸ್ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಿದೆಯಾ, ನಿನಗೆ ಯಾವ ಮ್ಯಾಮ್ ಹೇಳೋದು ಅರ್ಥ ಆಗಲ್ಲ, ಈ ಥರ ಎಲ್ಲ ಅವ್ರ ಹತ್ರ ಮಾತಾಡಿ ಕೇಳ್ರಿ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತಂದು. ಆಮೇಲೆ ಅವರು ಜೊತೆಗೆ ಅವರ ಯಾವ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇದೆ, ದಟ್ ಮೀನ್ಸ್ ಒಬ್ಬೊಬ್ಬರಿಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇರುತ್ತೆ, ಒಬ್ಬೊಬ್ಬರಿಗೆ ಡ್ಯಾನ್ಸ್ ಇಂಟ್ರೆಸ್ಟ್ ಇರುತ್ತೆ. ಈ ಥರ ಅವರಿಗೆ ಯಾವುದಾದ್ರೂ ಬೇರೆ ಥರ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಎನ್ಕರೇಜ್ ಮಾಡಿ. ಒಂದು 7th ನಾವು ಅವ್ರಿಗೆ ಅಷ್ಟೇ ಅದನ್ನೆಲ್ಲ ಕಲ್ಸೋಕ್ಕಾಗೋದು. ಆಮೇಲೆ ನಾವು SSLC 9th ಇವೆಲ್ಲ ಬೋರ್ಡ್ ಎಕ್ಸಾಮ್ ಅಂತೇಳಿ ನಾವು ಯಾವುದನ್ನೂ ಸಹ ಅವರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಆ ಥರದಲ್ಲಿ. ಅದಕ್ಕೆ ನಾವು ಬೇಸಿಕಲಿ ಅವನ್ನೆಲ್ಲ ನಾವು ಅವರಿಗೆ ಕಲಿಸಿ ಬಿಟ್ಬಿಟ್ರೆ ನಮಗೂ ಒಂದು ಸಮಾಧಾನ. ನನ್ನ ಮಗ ಇದನ್ನೂ ಮಾಡಿದ್ದಾನೆ ಬಿಡಿ, ಹ್ಯಾಂಡ್ ರೈಟಿಂಗ್ ಮಾಡಿದ್ದಾನೆ, ಮ್ಯೂಸಿಕ್ ಮಾಡಿದ್ದಾನೆ, ಡ್ಯಾನ್ಸ್ ಮಾಡಿದ್ದಾನೆ, ಅಬಕಾಸ್ ಅಂತೂ ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೆ, ಮ್ಯಾಥ್ಸಿಗೆ, ವೇದಿಕ್ ಮ್ಯಾಥ್ಸು, ಕಂಪ್ಯೂಟರು, ಬೇಸಿಕ್ಕು, ಇದೆಲ್ಲ ನಾವು ಏನೇ ಇರು ಒಂದು 7th 8th ಒಳಗೆ ನಾವು ಮಾಡ್ಕೋಬೇಕು. ಇದರಿಂದ ಮಕ್ಕಳಿಗೆ ಒಂದು ನಾಲೆಡ್ಜ್ ತುಂಬ ಇಂಪ್ರೂವ್ ಆಗುತ್ತೆ. ಅದರಿಂದ ಹೇಳೋದು, ಪ್ರತಿಯೊಬ್ಬ ಪೇರೆಂಟ್ಸ್ನೂ ಇವಾಗಲೇ ಪ್ಲ್ಯಾನ್ ಮಾಡಿ, ನಿಮ್ಮ ಮಕ್ಕಳು ಸಣ್ಣವರಿದ್ದಾಗಲೇ ಅವರಿಗೆ ಕೋಚಿಂಗ್ಗಳು ಹಾಕೋದಾದ್ರೆ ಹಾಕಿ. ಅವರಿಗಿರೋ ಟ್ಯಾಲೆಂಟ್ನ ನಾವು ಗುರುತಿಸಿ ಅದಕ್ಕೆ ತಕ್ಕನಾದ ಒಂದು ನಾವು ತರಬೇತಿ ಕೊಡಿಸಿದ್ರೆ ಅವ್ರು ಅದರಲ್ಲಿ ಸಹ ತುಂಬ ಒಂದು ಸಾಧನೆ ಮಾಡುವಂಥ ಅವಕಾಶಗಳಿರುತ್ತೆ. ಮಕ್ಕಳನ್ನ ಮಕ್ಕಳಾಗಿ ಕಾಣ್ರಿ, ಸರಿನಾ? ನಾವು ಬಯಸಿದಂತೆ ಕೊಡೋ ಅಂಥ ಒಂದು ಮಿಷಿನ್ಗಳಲ್ಲ ಅವರು. ಅವ್ರನ್ನ ನಾವು ಬಯಸೋದ್ರ ಜೊತೆಗೆ ಅವ್ರ ಜೊತೆ ನಾವು ಬೆರಿಬೇಕು. ನಾವು ಎಷ್ಟು ಬೆರಿತೀವೋ ನಮ್ಮ ಫೀಲಿಂಗ್ಸು, ನಮ್ಮ ಭಾವನೆಗಳ್ನ ಅವ್ರು ಅರ್ಥ ಮಾಡ್ಕೋಬೇಕು. ಸಣ್ಣವರು ಅಂತ ನೀವೇನೂ ಅವ್ರ ಹತ್ರ ಶೇರ್ ಮಾಡ್ದಂಗೆ ಇರಬೇಡಿ. ಅವರು ನಾವೇನು ಹೇಳ್ತೀವೋ ಅದನ್ನ ಕೇಳೋ ಅಂಥ ಒಂದು ಬೌದ್ಧಿಕ ಮಟ್ಟ ಬರುತ್ತೆ.
ಈಗ ಯಾವುದೇ ಒಂದು ವಿಚಾರನೂ ಕೇಳಿ ಮಾಡಿ ಬರಲ್ಲ, ಅನುಭವದಿಂದ ಬರುತ್ತೆ. ಅವ್ರು ಅದನ್ನ ಫೀಲ್ ಮಾಡಬೇಕು. ಈಗ ಎಕ್ಸಾಂಪಲ್ಲು, ಹಳ್ಳಿಗಳಲ್ಲಿ ನೋಡಿ, ಒಂದು 8ನೇ ಕ್ಲಾಸ್ ಹುಡುಗಿ ಒಂದು ರಾಶಿ ಪಾತ್ರೆ ತೊಳೆದು, ಜೊತೆಗೆ ನೀರು ತಂದು, ಬಟ್ಟೆ ಒಗೆದು, ಅಡುಗೆ ಮಾಡಿಟ್ಟು ಸ್ಕೂಲಿಗೆ ಹೋಗ್ತಾಳೆ. ಇದು ನಾನು ಇವಾಗೂ ನೋಡ್ತೀವಿ. ಹಳ್ಳಿ ಕಡೆ ಹೋಗಿ ನೋಡಿ, ಬೇಕಾದ್ರೆ ನೀವು ವಿಚಾರ ಮಾಡಿ. ಅವಳು ಅದನ್ನ ಅಭ್ಯಾಸ ಮಾಡ್ಕೊಂಬಂದಿದ್ದಾಳೆ. ಆ ಹುಡುಗಿ ಅದನ್ನ ಪ್ರತಿದಿನ ಅಭ್ಯಾಸ ಮಾಡ್ಕೊಂಬಂದಿದ್ದಾಳೆ, ಬಂದಿದೆ. ಅವ್ರ ಮನೆಯಲ್ಲೇ ಅದು ಅನಿವಾರ್ಯತೆ, ಮಾಡಲೇಬೇಕು. ತಂದೆ ತಾಯಿ ಇಬ್ಬರು ಕೂಲಿಗೆ ಹೋಗ್ತಾರೆ, ಇಲ್ಲ ಹೊಲ ಕೆಲಸಕ್ಕೆ ಹೋಗ್ತಾರೆ. ಮಕ್ಕಳು ಇಷ್ಟು ಕೆಲಸ ಮಾಡಿ ಸ್ಕೂಲಿಗೆ ಹೋಗಲೇಬೇಕು. ಈ ಒಂದು ಪದ್ಧತಿ ಇವಾಗಲೂ ಸಹ ಕೆಲವೊಂದು ಹಳ್ಳಿಗಳಲ್ಲಿ ನಾವು ನೋಡಬಹುದು. ಅದೇ 8ನೇ ಕ್ಲಾಸು ಓದೋ ಸಿಟಿ ನನ್ನ ಮಗಳೇ ತಗೊಳ್ಳೋಣ. ಬಟ್ ಎದ್ದ ತಕ್ಷಣವೇ ಒಂದಿಷ್ಟು ಏನೋ ಬೂಸ್ಟೋ, ಹಾಲೋ, ರಾಗಿ ಗಂಜಿನೋ ಕೊಡ್ತೀನಿ. ಕುಡಿದು ನಾನಾಗಿ ಏನಾದರೂ ಒಂಚೂರು ಕಸ ಹೊಡೆಯಮ್ಮ ಅಂದರೆ ಹೊರಗಿಂದ ಏನಾದರೂ ಹೊಡೆದು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ದೊಡ್ಡ ವಿಷಯ. ಇಬ್ಬರು ಸೇಮ್ ಏಜು, ಸೇಮ್ ಕ್ಲಾಸಸ್, ಬಟ್ ಅವರಿಗೆ ಅದು ಅನುಭವ ಆಗಿದೆ, ಅನಿವಾರ್ಯತೆ ಇದೆ. ನನ್ನ ಮಗಳಿಗೆ ಅದು ಅನುಭವ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ನಾನು ಮಾಡ್ತೀನಿ, ನಾನೆಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ, ನಾನು ಮಾಡ್ತೀನಿ. ಈ ಥರ ಪ್ರತಿಯೊಂದನ್ನು ಸಮಯ, ಸಂದರ್ಭ, ಅನುಭವ, ಅನಿವಾರ್ಯತೆ ಪ್ರತಿಯೊಂದು ಮಕ್ಕಳಿಗಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಕಲಿಸ್ತಾ ಹೋಗುತ್ತೆ. ಅದರಿಂದ ಹೇಳೋದು, ನಾವು ನಮ್ಮ ಮಕ್ಕಳ ಹತ್ರ ಪ್ರತಿಯೊಂದು ಫೀಲಿಂಗ್ನು, ಪ್ರತಿಯೊಂದು ನಮ್ಮ ವಿಚಾರಗಳನ್ನ ನಾವು ಶೇರ್ ಮಾಡ್ಕೋಬೇಕು. ನಾವೊಂದು 5ನೇ ಕ್ಲಾಸ್ 6ನೇ ಕ್ಲಾಸ್ವರೆಗೂ ಮಕ್ಕಳನ್ನ ಒಂದು ರೀತಿಯಾಗಿ ನೋಡ್ತಾ ಬಂದರೆ, ನಾವೊಂದು 12-13 ವರ್ಷದಿಂದ ಮಕ್ಕಳನ್ನ ಒಂದು ಥರ ನೋಡಬೇಕು. ಅವರಿಗೆ ನಮ್ಮ ಒಂದು ಆಚಾರ, ವಿಚಾರ, ಆಲೋಚನೆ, ನಮ್ಮ ಮುಂದಿನ ಒಂದು ಭವಿಷ್ಯದ ಚಿಂತೆ ಇವೆಲ್ಲನೂ ನಾವು ಅವ್ರ ಹತ್ರ ಡಿಸ್ಕಷನ್ ಮಾಡೋದ್ರಿಂದ ಅವ್ರನ್ನ ಒಂಥರ ನಾವು ಒಂದು ವ್ಯವಸ್ಥಿತವಾಗಿ ಅವ್ರಿಗೊಂದು ಕನಸು ಕಟ್ಕೊಟ್ಟಂಗೆ ಆಗುತ್ತೆ. ನಾವು ಈ ಥರ ನಾವು ಈ ಥರ ಇದೆ ನಮ್ಮ ಮನೆಯಲ್ಲಿ, ನಮ್ಮ ತಂದೆ ತಾಯಿ ಈ ಥರ ಆಸೆ ಮಾಡ್ತಾ ಇದ್ದಾರೆ, ನಾವು ಅದನ್ನ ಸಫಲ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ಅವರು ಸಹ ಕೆಲವೊಂದು ಒಳ್ಳೆಯ ರೀತಿ ಅಳವಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ.